ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಅಣ್ಣ ಬಾಂಡ್ಗಳೇ. ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಕಾರ್ಗಳು, ಯಾವುದೇ ರೀತಿಯ ಗಾಡಿಗಳಿದ್ರೂ ಕೂಡ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋದು. ಈ ವಾಟ್ಸಪ್ ನಂಬರ್ ಹಾಯ್ ಮೆಸೇಜ್ ಹಾಕ್ಬಿಟ್ರೆ ಸಾಕು, ಮತ್ತು ಫೋಟೋಸ್ಗಳು ಹಾಕಿ ಡೀಟೇಲ್ಸ್ ಹೇಳಿದ್ರೆ ಸಾಕು. ನಾವೇ ಕರೆ ಮಾಡಿಬಿಟ್ಟು ಎಲ್ಲ ಕೇಳ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರನೂ ಯಾರದೇ ಹತ್ರನೂ ಗಾಡಿ ಇದ್ರೂ ಕೂಡ ಅವ್ರಿಗೂ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನು ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲ ಕಡೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಒಂದು ಅನುಕೂಲತೆ ಆಗುತ್ತೆ. ಹಾಗೆ ಸೆಕೆಂಡ್ ಹ್ಯಾಂಡ್ ಯಾವುದೇ ವೆಹಿಕಲ್ಗಳು ಇದ್ದರೂ ಕೂಡ ನೀವು ಶೇರ್ ಮಾಡ್ಬೋದು. ನಾವು ಸೇಲ್ ಮಾಡೋ ಪ್ರಯತ್ನ ಮಾಡುತ್ತೇವೆ. ಹಾಗೆ ಗಾಡಿ ಓನರ್ ಎಲ್ಲ ಏನೇನು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ ಅಣ್ಣ ಬಾಣುಗಳೇ, ನಮ್ಮ ಹತ್ರ ಒಂದು ಟಾಟಾ ನ್ಯಾನೋ ಕಾರ್ ಬಂದೈತಿ. ಈ ಕಾರ್ ಮಾಡಲ್ ಬಂದ್ಬಿಟ್ಟು 2012 ಐತಿ. ಆಲ್ರೆಡಿ ಓನರ್ ಸೆಕೆಂಡ್ ಆಗಿರೋ ತೊಗೊಳೋರು ತರ್ಡ್ ಓನರ್ ಆಗ್ತೀರಾ. ಈ ಗಾಡಿ ರನ್ನಿಂಗ್ ಬಂದ್ಬಿಟ್ಟು 45,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗಿರುತ್ತೆ. ಶೋರೂಮ್ ಹಿಸ್ಟ್ರಿ ಐತೆ ಅಂತ ಎಲ್ಲ ರೆಕಾರ್ಡೆಡು. ಮತ್ತು ಮೀಟ್ರ್ ಕೂಡ ಚಲ್ತಿನೇ ಐತೆ ಅಂತ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರಾಸಸ್, ಟಿಂಕರಿಂಗ್ ಕೆಲಸ ಏನು ಇಲ್ಲವೇ ಇಲ್ಲ ಅಂತ. ಮತ್ತು ಮೈಲೇಜ್ ಎಲ್ಲ ಒಂದು 25 ತನಕ ಅಂತೂ ಮೈಲೇಜ್ ಕೊಡ್ತೈತಿ. ಗಾಡಿ ಸೀಟ್ ಕವರ್ ಅವತ್ತೆಲ್ಲ ನೋಡ್ಬೋದು ನೀವು, ಅಗದಿ ಕ್ಲೀನ್ ಆಗೈತಿ. ಔಟ್ಲುಕ್ ಆಗಿರ್ಬೋದು, ಮುಂದ್ಗಡೆ ಲುಕ್ ಆಗಿರ್ಬೋದು, ಎಲ್ಲ ಲೈಟಿಂಗ್ ಫಿಟ್ಟಿಂಗ್ ಎಲ್ಲ ಏನು ಕ್ರಾಶಸ್ ಏನೂ ಇಲ್ಲ, ಅಗದಿ ಕ್ಲೀನಾಗಿ ಕಾಣ್ತಾ ಐತಿ. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ರನ್ನಿಂಗಲ್ಲಿ ಐತೆ ಅಂತ. ಮ್ಯೂಸಿಕ್ ಸಿಸ್ಟಮ್ ಮತ್ತೆಲ್ಲ ಗಾಡಿ ಒಳಗೆ ಐತಿ. ಮತ್ತು ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಗಾಡಿ ರೇಟ್ ಏನು ಹೇಳಿದಾರೆ ಅಂದ್ರೆ 1,25,000 ರೇಟ್ ಹೇಳ್ಯಾರ ಅವರು. 1,25,000 ನಾನು ಜಾಸ್ತಿ ಆಯಿತು ಅಂತ ಅನ್ಕೊತೀನಿ. ನೀವು ನೋಡಿ, ಯಾಕಂದ್ರೆ ಅವ್ರು ಏನು ರೇಟ್ ಹೇಳ್ತಾರೆ ನಾವು ಕೂಡ ಅದೇ ರೇಟ್ ಹೇಳಬೇಕಾಗುತ್ತೆ. ಮತ್ತು ಈ ರೇಟ್ ಎಷ್ಟಕ್ಕಾದ್ರೂ ನೆಗೆಶ್ವಲ್ ಮಾಡ್ತಾರಂತಂದ್ರೆ ನಮ್ಮ ಕಡೆಯಿಂದ ಬಂದವರಿಗೆ 1,10,000 ಕೊಡ್ತಾರಂತ. ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನ್ಕೋತೀನಿ. ಅದು ಕೂಡ ನಾನು ನೋಡಿ, ನಿಮಗೆ ಅವರಿಗೆ ಮಾತುಕತೆ ಆದ ಬಳಕೆ ಅವ್ರು ಹೇಳಿದ ರೇಟಿಗೆ ಅಂತೂ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳಿದ ರೇಟು ಅವರು ಇದು ಮಾಡೋಕ್ಕಾಗಲ್ಲ. ಮಾತುಕತೆ ಆದ ಬಳಕೆ ಇದು ಆಗುತ್ತೈತೆ ಅಲ್ಲಿ ಹೋದ ಬಳಕ. ನೋಡಿ, ಒಂದು ರೇಟ್ ಒಳ್ಳೆ ಕತೆ ಮಾಡ್ಕೊಂಡ್ಬಿಟ್ಟು ಒಂದು ನಿಮಗೆ ಗಾಡಿ ಇಷ್ಟ ಆಗಿದ್ರೆ ಖರೀದಿ ಮಾಡಿ ಅಂತ ನಾನು ಹೇಳ್ಬೋದು ಅಷ್ಟೇ. ಇದು ಒಂದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಮತ್ತು ಇದೇ ಥರ ನಿಮ್ಮದು ಗಾಡಿಗಳು ಯಾವುದಾದ್ರೂ ಸೇಲಿಂಗ್ ಇದ್ದರೆ ನಮಗೆ ವಾಟ್ಸಪ್ಪಲ್ಲಿ ಅಂತ ಮೆಸೇಜ್ ಹಾಕ್ಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ಕಳಿಸ್ಬಿಡಿ. ನಾನು ಇದೇ ಥರ ಹೇಳ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಹಾಕಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇನೆ. ನೋಡಿ, ಒಂದು ರೇಟ್ ಅಂತ ಹೇಳಿದ್ರೆ ಅಂದ ಕೂಡಲೇ, ಯಾಕಂದ್ರೆ ನಾವು ನಿಮ್ಗೆ ಅಗದಿ ಕಡಿಮೆ ರೇಟ್ ಹೇಳಿದ್ರೆ ಏನಾಗುತ್ತೆ, ನಾವು ನಿಮಗೆ ಚಲೋ ಅನಿಸ್ತೀವಿ. ಅಗದಿ ರೇಟ್ ನಾವು ಜಾಸ್ತಿ ಹೇಳಿದ್ರೆ ಇವಾಗ ಗಾಡಿ ಓನರ್ಗೆ ನಾವು ಕೆಟ್ಟ ಅನ್ನಿಸ್ತೀವಿ. ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದರೆ ನಾವು ಎವರೇಜ್ ರೇಟ್ ಹೇಳಬೇಕಾಗುತ್ತೆ. ಅವರು 1,25,000 ಹೇಳಿದ್ರೆ ನೆಗೆಸಿಬಲ್ ನಮ್ಮ ಕಡೆಯಿಂದ ಬಂದವರಿಗೆ 1,10,000 ಕೊಡ್ತಾರೆ ತಂದ್ರು ಅದು ಅಲ್ಲ. ಯಾಕಂದರೆ ಯಾರ ಕಡೆಯಿಂದ ಬಂದರೂ ಅವ್ರು ಏನು ರೇಟಿಗೆ ಕೊಡಬೇಕು ಅದೇ ರೇಟಿಗೆ ಕೊಡ್ಬೇಕಂತಲೇ ಅಂತಿರ್ತಾರೆ. ಸುಮ್ಮನೆ ನಮ್ಮ ಒಂದು ನೇಮ್ ಹೇಳಿರ್ತಾರೆ, ನಿಮ್ಮ ಕಡೆಯಿಂದ ಬಂದವರಿಗೆ ಕಡಿಮೆ ಮಾಡಿ ಕೊಡ್ತೀವಿ ಅಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನನ್ನ ಪ್ರಕಾರ ಒಂದು 95,000ಕ್ಕೆ 1,00,000 ಅರೌಂಡ್ 1,00,000 ಒಳಗಡೆ ತೊಗೊಂಡ್ರೆ ಬೆಟ್ರ್ ಅಂತ ಅನ್ಕೋತೀನಿ. 2012 ಮಾಡಲು. ನೋಡಿ, ನಿಮಗೆ ಆದಷ್ಟು ಇನ್ನೂ ನಿಮಗೆ ಕಡಿಮೆದಲ್ಲಿ ಬೇಕಾಗಿದ್ದರೆ ನಾನು ಇದೇ ಥರ ವಿಡಿಯೋ ತರ್ತಾ ಇರ್ತೀನಿ. ನೋಡಿ, ಯಾಕಂದರೆ ಗಾಡಿ ಅದು ನೋಡೋದು ಬಳಕೆ ಗೊತ್ತಾಗುತ್ತಲ್ಲ ಏನು ರೇಟ್ ಅನ್ನೋದು. ಇಲ್ಲಿ ಫೋಟೋದ ಮೇಲೆ ಜಡ್ಜ್ ಮಾಡೋಕ್ಕಾಗಲ್ಲ. ಮಾರ್ಕೆಟಿಂಗ್ ಪ್ರೈಸ್ನ ಹೇಳೋದಾದರೆ ಹೇಳ್ಬೋದು 1,00,000 ತನಕ ಕೊಡ್ಬೋದು ಅಂತ ಹೇಳ್ಬೋದು. ನಿಮಗೆ ಇದಕ್ಕಿಂತ ಗಾಡಿ ಬೇರೆದು ಅದಕ್ಕಿಂತ ಕಡಿಮೆ ರೇಟದಲ್ಲಿ ಇರೋದನ್ನು ನೀವು ಬೇರೆ ಕಡೆ ನೋಡ್ಬೋದು. ಹಾಗೆ ನಾನು ಅದೇ ಥರ ವಿಡಿಯೋ ತರ್ತಾ ಇರ್ತೀನಿ. ಈ ಗಾಡಿ ಓನರ್ ನಂಬರ್ ಅಂತೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಮತ್ತು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಇದೇ ಥರ ಗಾಡಿಗಳಿದ್ದರೆ ನಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿಬಿಟ್ರೆ ನಾವು ಇದೇ ಥರ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೇವೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ಥರ ವಿಡಿಯೋ ಬೇಕಾಗಿತ್ತಂದರೆ ಒಂದು ಬೆಲ್ ಐಕನ್ ಕೂಡ ಒತ್ತಿ ನಿಮ್ಮ ಫ್ರೆಂಡ್ಸ್ಗಳನ್ನು ಶೇರ್ ಮಾಡಿ. ಇದೇ ಥರ ವಿಡಿಯೋ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.